ವಿಮೆನ್ ಮೀನ್ಸ್ ಪ್ರೋಗ್ರೆಸ್, ಪಾಸಿಬಿಲಿಟಿ ಆ್ಯಂಡ್ ಪವರ್. ಈ ವರ್ಷ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ TVS ಕ್ರೆಡಿಟ್ ಅವ್ರು ಹೇಳ್ತಿರೋದು ಒಂದೇನೆ, ಆಕ್ಸಲರೇಟ್ ಆಕ್ಷನ್. ಬೇಸಿಕ್ಲಿ ದೇ ಆರ್ ಎಂಪವರಿಂಗ್ ಈಚ್ ಅಂಡ್ ಎವ್ರಿ ಒನ್ ಆಫ್ ಯು ಟು ಪುಷ್ ಫಾರ್ವರ್ಡ್. TVS ಕ್ರೆಡಿಟ್ ಹಾಗೂ ರೇಡಿಯೋ ಸಿಟಿ ಪ್ರೆಸೆಂಟ್ಸ್ ನಮ್ಮೂರ ಮಹಿಳೆ. ಈ ಪ್ರೋಗ್ರಾಮ್ನಲ್ಲಿ ನಮ್ಮೂರಿನ ಮಹಿಳೆಯರನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ವಿ. ಅವರ ಸ್ಟೋರೀಸ್ ಅಂತೂ ತುಂಬಾನೇ ಇನ್ಸ್ಪೈರಿಂಗ್ ಆಗಿದೆ. ಇವತ್ತು ನನ್ನ ಜೊತೆ ನನ್ನ ಈ ಶೋನಲ್ಲಿ ಕೂತಿದ್ದಾರೆ ಒಬ್ರು ಇನ್ಸ್ಪೈರಿಂಗ್ ಮಹಿಳೆ, ರೋಶ್ನಿ ಅವರು. ನಮಸ್ಕಾರ ರೋಶ್ನಿ, ಹ್ಯಾಪಿ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಟು ಯು. ಥ್ಯಾಂಕ್ ಯು ಮ್ಯಾಮ್, ಹ್ಯಾಪಿ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಟು ಯು. ಸೊ ರೋಶ್ನಿ ಅವರೇ, ನಿಮ್ಮ ಬಗ್ಗೆ ನಮಗೆ ಸ್ವಲ್ಪ ಹೇಳಿ. ಮನೆಯಲ್ಲಿ ಯಾರ್ಯಾರಿದ್ದಾರೆ, ನೀವೇನು ಮಾಡ್ತಾ ಇದ್ದೀರಾ? ಮ್ಯಾಮ್, ನನ್ನ ಹೆಸರು ರೋಶ್ನಿ. ಸೊ ನಮ್ಮ ಮನೇಲಿ ನಮ್ಮ ಡ್ಯಾಡಿ ಇದ್ದಾರೆ, ಮಮ್ಮಿ, ನಮ್ಮ ತಮ್ಮ. ನಮ್ಮ ಡ್ಯಾಡಿ ಎಲೆಕ್ಟ್ರಿಷಿಯನ್, ಮಮ್ಮಿ ಟೀಚರ್, ನಮ್ಮ ತಮ್ಮ ಮನೇಲಿದ್ದಾನೆ. ಇವಾಗ ಕೋರ್ಸಸ್ ಹೋಗ್ತಾ ಇದ್ದಾನೆ. ಕೋರ್ಸಸ್ ಹೋಗ್ತಾ ಇದ್ದಾನೆ. ನಿಮ್ಮ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಏನು? ನಾನು 12th ಸ್ಟ್ಯಾಂಡರ್ಡ್ ಓದಿದ್ದೀನಿ. ಓಕೆ, ಅದಾದ್ಮೇಲೆ ಮುಂದಕ್ಕೆ ಓದಲಿಲ್ಲ ನೀವು? ಹಾಗಾದ್ರೆ ಯಾಕೆ ಓದಲಿಲ್ಲ? ಯಾಕೆ ನಿಮ್ಮ ಎಜುಕೇಶನ್ ಅಲ್ಲೇ ನಿಲ್ಸಿದ್ರಿ? ಡ್ಯಾಡಿಗೆ ಹೆಲ್ತ್ ಇಶ್ಯೂಸ್ ಆಗಿದೆ ಆ್ಯಂಡ್ ಅದಕ್ಕೋಸ್ಕರ ವಿ ಹ್ಯಾಡ್ ಟು ಸ್ಟಾಪ್ ಇನ್ ಬಿಟ್ವೀನ್. ಆಫ್ಟರ್ 11th and 12th ನಾನು ನಮ್ಮ ತಮ್ಮ ಸ್ಕೂಲ್ ಬಿಟ್ವಿ. ಸೊ ನಿನ್ನ ತಮ್ಮನೂ ಕಂಟಿನ್ಯೂ ಮಾಡಲಿಲ್ಲ? ಕಂಟಿನ್ಯೂ ಮಾಡಿಲ್ಲ. ಆಫ್ಟರ್ 11th ಸ್ಕೂಲ್ ಬಿಟ್ವಿ. ಆವಾಗ ಮಮ್ಮಿ ವಾಸ್ ದಿ ಓನ್ಲಿ ಒನ್ ಹೂ ವಾಸ್ ಅರ್ನಿಂಗ್. ಸ್ಯಾಲರಿ ಕಡಿಮೆನೇ. ಸೊ ಶೀಸ್ ಆಲ್ಸೋ ಅರ್ನಿಂಗ್ ಸಮ್ವೇರ್ 12-15 ಹಂಗೆ. ಸೊ 12-15ದಲ್ಲಿ ಆಗಲ್ಲ. ಆ್ಯಂಡ್ ದೆನ್ ಕೋವಿಡ್ ಬಂತು, 2020 ಕೋವಿಡ್ ಬಂತು. ಅಂದರೆ ಏನು ಸಾಧ್ಯ ಇಲ್ಲ. ಅದಾದಮೇಲೆ ನಾನು ಕೆಲ್ಸಕ್ಕೆ ಹೋಗೋಣ, ಬಟ್ ನನಗೆ ಕೆಲಸ ಎಲ್ಲ ಸಿಕ್ಕಿಲ್ಲ. ಬಿಕಾಸ್ ಆಫ್ ನಾನು ಓನ್ಲಿ ಟಿಲ್ 12. ನಿಮಗೆ ಪ್ರಾಪರ್ ಸರ್ಟಿಫಿಕೇಟ್ಸ್ ಇಲ್ಲ, ಹೆಂಗೆ ಕೆಲಸ ಕೊಡೋದು? ಈ ಥರ ಐ ಗಾನ್ ಆಲ್ಮೋಸ್ಟ್ ಮೋರ್ ದೆನ್ 20 ಕಂಪ್ನೀಸ್ ಹೋಗಿದ್ದೀನಿ. ಎವ್ರಿವೇರ್, ಆಲ್ಮೋಸ್ಟ್ ಅರೌಂಡ್ ಬ್ಯಾಂಗ್ಳೂರ್ ಎಲ್ಲ ಹೋಗಿದ್ದೀನಿ. ಯಾರು ಹೇಳ್ಕೊಡೋರು ಯಾರು ಇದ್ದಿಲ್ಲ. ಸೊ ದಟ್ ಈಸ್ ವೇರ್ ಐ ನೋ ಸರ್ಚಿಂಗ್ ಫಾರ್ ಕೋರ್ಸ್ ಆ್ಯಂಡ್ ಐ ಕೇಮ್ ಡೌನ್ ದಿಸ್ ಕೋರ್ಸ್ ಫಾರ್ ಬೇಸಿಕ್ ಕಂಪ್ಯೂಟರ್ಸ್ ಆ್ಯಂಡ್ ಟ್ಯಾಲಿ ಫ್ರಮ್ ಸಾಕ್ಷನ್ TVS ಕ್ರೆಡಿಟ್. ಸೊ ಅದಾದಮೇಲೆ ಕೋರ್ಸ್ ಹೋಗ್ತಾ ಇದ್ದೆ. ನಾನು ಕೋರ್ಸ್ ಹೋಗ್ತಾ ಇರುವಾಗ ಅಲ್ಲಿ ಟೀಚರ್ ಸ್ವಲ್ಪ ಎನ್ಕರೇಜ್ ಮಾಡಿದ್ರು. ಓಕೆ, ಲರ್ನ್ ಮೋರ್, ನೌ ಯು ಆರ್ ಡೂಯಿಂಗ್ ಗುಡ್, ಪ್ಲೇಸ್ಮೆಂಟ್ಸ್ ಹೆಲ್ಪ್ ಮಾಡ್ತಾ ಇದ್ದೀವಿ. ನನಗೆ ಕೆಲಸ ಸಿಕ್ತು ಸ್ಟೂಡೆಂಟ್ ಕೌನ್ಸಿಲರ್ ಆಗಿ. ಸೊ ಐ ಆಮ್ ಅರ್ನಿಂಗ್ 15,000 ನಾವು. ವಿಚ್ ಈಸ್ ನಮ್ಮ ಫ್ಯಾಮಿಲಿಗೆ ತುಂಬ ಹೆಲ್ಪ್ ಆಗ್ತಾ ಇದೆ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ದಿಸ್ ಕೋರ್ಸ್ ಆ್ಯಕ್ಚುಲಿ. ಸಾಕ್ಷಮ್ ಇನ್ TVS ಕ್ರೆಡಿಟ್, ದೇ ಆರ್ ಡೂಯಿಂಗ್ ಅ ರಿಯಲಿ ಗ್ರೇಟ್ ಜಾಬ್. ನಾನು ಮಾತ್ರ ಅಲ್ಲ, ದೇರ್ ಆರ್ 1000 ಜನ ಇದ್ದಾರೆ ಸೇಮ್ ಲೈಕ್ ಮೀ. ಅಟ್ಲೀಸ್ಟ್ ಐ ಹ್ಯಾವ್ ಕಂಪ್ಲೀಟೆಡ್ 12. ದೇರ್ ಆರ್ ಸೋ ಮೆನಿ ಅದರ್ ಗರ್ಲ್ಸ್, ಸೋ ಮೆನಿ ಅದರ್ ಪೀಪಲ್ ಯಾರು ಸ್ಕೂಲಿಗೆ ಹೋಗಿಲ್ಲ. ನಿಮಗೆ ನಿಮ್ಮ ಮೊದಲನೆಯ ಸ್ಯಾಲರಿ ಸಿಕ್ಕಾಗ ಹೇಗೆ ಅನ್ನಿಸ್ತು? ಏನ್ ಮಾಡಿದ್ರಿ? I cried. I was in tears actually. Really, this are really happening. Because ನಾನು ಯೋಚನೆ ಮಾಡಿಲ್ಲ. I was like, okay, ನನಗೆ ಏನೋ ಕೆಲಸ ಸಿಗುತ್ತೆ ಅಂತ. But when that really happened, ನನಗೆ I was shocked. ಇವತ್ತು ನಮ್ಮ ಈ ಪ್ರೋಗ್ರಾಮ್ ಅನ್ನ ನೋಡ್ತಿರೋ ಎಲ್ಲರಿಗೂ, ಎಸ್ಪೆಷಲಿ ಹುಡುಗಿರಿಗೆ, ಅವ್ರಿಗೆಲ್ಲರಿಗೂ ಒಂದು ಮೆಸೇಜ್ ಕೊಡಬೇಕು ಅಂದ್ರೆ ಏನು ಕೊಡಕ್ಕೆ ಇಷ್ಟಪಡ್ತೀರಾ? Never give up. If not happening today, okay, this is not our day. Someday it will happen. You know, that positive attitude will keep making us go. So I believe in that, and this is what I will tell for others also. Never give up. ರೋಶ್ನಿ ಅವರ ಕಥೆಯನ್ನ ನೀವು ಕೇಳಿಸ್ಕೊಂಡ್ರಲ್ವಾ? ಇದೇ ತರ ಸಾಕಷ್ಟು ಇನ್ಸ್ಪೈರಿಂಗ್ ಕಥೆಗಳನ್ನ ನಾವು ನಿಮಗೆ ತರ್ತೀವಿ. ನಮ್ಮ ಊರು ಮಹಿಳೆ, brought to you by TVS Credit and Radio City 91.1.